ಬಿರುಗಾಳಿ ಸಮೇತವಾಗಿ ಸುರಿದಂಥ ಮಳೆ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದೆ. ಅದರಲ್ಲೂ ಗದಗ ತಾಲೂಕಿನ ಪಾಪನಾಸಿ ಗ್ರಾಮದ ಸೋಮಣ್ಣ ಎನ್ನುವರ ಕುಟುಂಬದ ಮನೆ ಸಂಪೂರ್ಣವಾಗಿ ಬಿದ್ದು ಹೋಗಿದೆ. ಸ್ವಲ್ಪದರಲ್ಲಿ ಕೂಡ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ. ಸರ್, ಯಾವ ರೀತಿ ಘಟನೆ ಆಯ್ತಂತ? ಸರ್, ನಿನ್ನೆ ಸಾಯಂಕಾಲ 5 ಗಂಟೆ ಸುಮಾರು ಸರ್ ಭಾರಿ ದೊಡ್ಡ ಮಳೆ. ಆಮ್ಯಾಗ ಅದ್ರ ತಕ್ಕಂಗೆ ಗಾಳಿ ಸಹಿತ ದೊಡ್ಡ ಮಳೆ ಆಗೈತಿ. ಸಾಯಂಕಾಲ 5 ಗಂಟೆ ಸುಮಾರು ಇಲ್ಲೇ ಲೊಕ್ಕೊಂಡಿದ್ದಾರೆ ಸರ್, ಸೋಮಣ್ಣ ನೌಕಾಪುರ ಅಂತೇಳಿ. ಅವ್ರು ಹೊಲದ ತಮ್ಮ ಜಮೀನೊಳಗೆ ಮನೆ ಹಾಕ್ಕೊಂಡು ತಮ್ಮ ಜೀವನ ಮಾಡ್ತಾಯಿದ್ರು ಸರ್. ಇಲ್ಲೇ ಅದು ಸಾಯಂಕಾಲ ಆದ ಮಳೆಗೆ ಅವರು ಮಿನಿಮಮ್ ಒಂದು 20 kg ಇಟ್ಟಂಗಿಗೆ ಒಂದೊಂದು ಇಟ್ಟಂಗಿ ಸರ್ 20 kg ಅದಾವೆ ಸರ್. ಅಂಥ ಇಟ್ಟಂಗಿ ಸಮೇತ ಒಂದೊಂದು 100 ಮೀಟ್ರ್ ಇಟ್ಟಂಗಿ ಹೋಗಿ ಬಿದ್ದಾವೆ ಸರ್. ಆಮ್ಯಾಗ ತಗಡು ಒಂದು ಅರ್ಧ ಕಿಲೋಮೀಟ್ರ್ ಹೋಗಿ ಬಿದ್ದಾವೆ ಸರ್. ಆ ಜಿ ಶಾಲೆ ಐತದೆ ಸರ್, ಒಂದು ಅರ್ಧ ಕಿಲೋಮೀಟ್ರ್ ಅಂತರದಾಗ ಆ ಶಾಲೆ ಅಂತೇಳಿ ಹೋಗಿ ಬಿದ್ದಾವು. ಹಾಗಾಗಿ ಅವರು ಮನೆ ಎಲ್ಲ ಅವ್ರ ಅತ್ತಿ ಸೊಸಿ ಒಳಗಿದ್ರಂತ ಸರ್. ಅವು 20 kg ಏನು ಇಟ್ಟಂಗಿ ಗಾಡಿ ಅದಾವಲ್ಲ ಅವ್ರ ಮೇಲೆ ಬಿದ್ದಾವೆ ಸರ್. ಮೇಲೆ ಬಿದ್ದಿಂದ ಅವರು ನಡಕ ಆಮ್ಯಾಗ ಅವ್ರ ಅತ್ತಿ ಕೈ ಮುರಿದೈತಿ ಸರ್. ಸೊಸಿದು ನಡ ಮೇನ್ ಬೋನು ಮುರಿದೈತಿ. ಆಮ್ಯಾಗ ಅವ್ರು ತೊಗೊಂಡೋಗಿ ಗದಗಿನ ದವಾಖಾನೆಗೆ ಹಾಕ್ಯಾರ. ಭಾಳ ಅವ್ರಿಗೆ ಅವ್ರ ಸೊಸಿಗೆ ದೊಡ್ಡ ಹೊಡೆತು ಬಿದ್ದಾವೆ ಸರ್. ಭಾಳ ಅವ್ರು ಬರ್ತನ ಪರಿಸ್ಥಿತಿ ಒಳಗೆ ಹೊಲ್ದಾಗ ಜೀವನ ಮಾಡ್ತಿದ್ರು. ಮನೆ ಚಾವಣಿ ಎಲ್ಲ ಬಿದ್ದು ಹೋಗಿದ್ದಕ್ಕೆ ಅವ್ರ ದವಾಖಾನೆಗೆ ಅದಾರ. ಅವ್ರ ಮಗನು ಅವ್ರ ದವಾಖಾನೆಗೆ ಅವ್ರಂತೇಳಿ ಅದಾನ ಸರ್. ಅವ್ರಿಗೆ ಭಾಳ ತೊಂದರೆ ಆಗೈತಿ. ಇಂಥ ಮಳೆಗೆ ಇಷ್ಟೆಲ್ಲ ಹಾಳಾಗಿದ್ದಕ್ಕೆ ಕರ್ನಾಟಕ ಸರ್ಕಾರ ಗೌರ್ಮೆಂಟ್ನವ್ರು ಅವ್ರಿಗೆ ಏನಾರ ಅನುಕೂಲ ಮಾಡಿಕೊಟ್ಟು ಅವ್ರ ಜೀವನ ನಡ್ಸೋಕೆ ದಾರಿ ಮಾಡಿಕೊಡ್ಬೇಕಂತೇಳಿ ಕರ್ನಾಟಕ ಸರ್ಕಾರಕ್ಕೆ ಗಾಯಾಳುಗಳಿಗೇನು ಪರಿಹಾರ ಕೊಡ್ಬೇಕಂತ. ಹೌದು, ಅವ್ರಿಗೆ ಪರಿಹಾರ ಕೊಡ್ಬೇಕು ಸರ್. ಅವ್ರ ಜೀವನನ ದುಡ್ಕೊಂಡು ತಿನ್ನೋದು ಮತ್ತು ಬೆನ್ನೆ ಮುರಿದ್ರೆ ಅವ್ರ ಜೀವನ ನಡೆಸೋದು ಹೆಂಗೆ? ಅದಕ್ಕೆ ಅವ್ರಿಗೆ ಏನೋ ಸಹಾಯಧನ ಮಾಡಿ, ಇಲ್ಲ ಅಂದ್ರೆ ಅದಕ್ಕೆ ಯಾವ್ದಾರ ಒಂದು ಅವ್ರಿಗೆ ಕೆಲಸ ಹಚ್ಚಿಕೊಟ್ಟು ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತೀನಿ ಸರ್. ಒಟ್ಟಾರೆ ಹೇಳ್ಬೇಕಂತಂದರೆ ಸಾಕಷ್ಟು ಮಳೆ ಮತ್ತು ಗಾಳಿ ಬೀಸಿರುವುದರಿಂದ ಈ ಇಡೀ ಮನೆ ಸಂಪೂರ್ಣವಾಗಿ ಇವಾಗ ಹಾಳಾಗಿದೆ. ಹೀಗಾಗಿ ಬಡ ಕುಟುಂಬಕ್ಕೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು, ಗದಗ ಜಿಲ್ಲಾಡಳಿತ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಬಿರುಗಾಳಿ ಸಮೇತವಾಗಿ ಸುರಿದಂಥ ಮಳೆ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದೆ. ಅದರಲ್ಲೂ ಗದಗ ತಾಲೂಕಿನ ಪಾಪನಾಸಿ ಗ್ರಾಮದ ಸೋಮಣ್ಣ ಎನ್ನುವರ ಕುಟುಂಬದ ಮನೆ ಸಂಪೂರ್ಣವಾಗಿ ಬಿದ್ದು ಹೋಗಿದೆ. ಸ್ವಲ್ಪದರಲ್ಲಿ ಕೂಡ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ. ಸರ್, ಯಾವ ರೀತಿ ಘಟನೆ ಆಯ್ತಂತ? ಸರ್, ನಿನ್ನೆ ಸಾಯಂಕಾಲ 5 ಗಂಟೆ ಸುಮಾರು ಸರ್ ಭಾರಿ ದೊಡ್ಡ ಮಳೆ. ಆಮ್ಯಾಗ ಅದ್ರ ತಕ್ಕಂಗೆ ಗಾಳಿ ಸಹಿತ ದೊಡ್ಡ ಮಳೆ ಆಗೈತಿ. ಸಾಯಂಕಾಲ 5 ಗಂಟೆ ಸುಮಾರು ಇಲ್ಲೇ ಲೊಕ್ಕೊಂಡಿದ್ದಾರೆ ಸರ್, ಸೋಮಣ್ಣ ನೌಕಾಪುರ ಅಂತೇಳಿ. ಅವ್ರು ಹೊಲದ ತಮ್ಮ ಜಮೀನೊಳಗೆ ಮನೆ ಹಾಕ್ಕೊಂಡು ತಮ್ಮ ಜೀವನ ಮಾಡ್ತಾಯಿದ್ರು ಸರ್. ಇಲ್ಲೇ ಅದು ಸಾಯಂಕಾಲ ಆದ ಮಳೆಗೆ ಅವರು ಮಿನಿಮಮ್ ಒಂದು 20 kg ಇಟ್ಟಂಗಿಗೆ ಒಂದೊಂದು ಇಟ್ಟಂಗಿ ಸರ್ 20 kg ಅದಾವೆ ಸರ್. ಅಂಥ ಇಟ್ಟಂಗಿ ಸಮೇತ ಒಂದೊಂದು 100 ಮೀಟ್ರ್ ಇಟ್ಟಂಗಿ ಹೋಗಿ ಬಿದ್ದಾವೆ ಸರ್. ಆಮ್ಯಾಗ ತಗಡು ಒಂದು ಅರ್ಧ ಕಿಲೋಮೀಟ್ರ್ ಹೋಗಿ ಬಿದ್ದಾವೆ ಸರ್. ಆ ಜಿ ಶಾಲೆ ಐತದೆ ಸರ್, ಒಂದು ಅರ್ಧ ಕಿಲೋಮೀಟ್ರ್ ಅಂತರದಾಗ ಆ ಶಾಲೆ ಅಂತೇಳಿ ಹೋಗಿ ಬಿದ್ದಾವು. ಹಾಗಾಗಿ ಅವರು ಮನೆ ಎಲ್ಲ ಅವ್ರ ಅತ್ತಿ ಸೊಸಿ ಒಳಗಿದ್ರಂತ ಸರ್. ಅವು 20 kg ಏನು ಇಟ್ಟಂಗಿ ಗಾಡಿ ಅದಾವಲ್ಲ ಅವ್ರ ಮೇಲೆ ಬಿದ್ದಾವೆ ಸರ್. ಮೇಲೆ ಬಿದ್ದಿಂದ ಅವರು ನಡಕ ಆಮ್ಯಾಗ ಅವ್ರ ಅತ್ತಿ ಕೈ ಮುರಿದೈತಿ ಸರ್. ಸೊಸಿದು ನಡ ಮೇನ್ ಬೋನು ಮುರಿದೈತಿ. ಆಮ್ಯಾಗ ಅವ್ರು ತೊಗೊಂಡೋಗಿ ಗದಗಿನ ದವಾಖಾನೆಗೆ ಹಾಕ್ಯಾರ. ಭಾಳ ಅವ್ರಿಗೆ ಅವ್ರ ಸೊಸಿಗೆ ದೊಡ್ಡ ಹೊಡೆತು ಬಿದ್ದಾವೆ ಸರ್. ಭಾಳ ಅವ್ರು ಬರ್ತನ ಪರಿಸ್ಥಿತಿ ಒಳಗೆ ಹೊಲ್ದಾಗ ಜೀವನ ಮಾಡ್ತಿದ್ರು. ಮನೆ ಚಾವಣಿ ಎಲ್ಲ ಬಿದ್ದು ಹೋಗಿದ್ದಕ್ಕೆ ಅವ್ರ ದವಾಖಾನೆಗೆ ಅದಾರ. ಅವ್ರ ಮಗನು ಅವ್ರ ದವಾಖಾನೆಗೆ ಅವ್ರಂತೇಳಿ ಅದಾನ ಸರ್. ಅವ್ರಿಗೆ ಭಾಳ ತೊಂದರೆ ಆಗೈತಿ. ಇಂಥ ಮಳೆಗೆ ಇಷ್ಟೆಲ್ಲ ಹಾಳಾಗಿದ್ದಕ್ಕೆ ಕರ್ನಾಟಕ ಸರ್ಕಾರ ಗೌರ್ಮೆಂಟ್ನವ್ರು ಅವ್ರಿಗೆ ಏನಾರ ಅನುಕೂಲ ಮಾಡಿಕೊಟ್ಟು ಅವ್ರ ಜೀವನ ನಡ್ಸೋಕೆ ದಾರಿ ಮಾಡಿಕೊಡ್ಬೇಕಂತೇಳಿ ಕರ್ನಾಟಕ ಸರ್ಕಾರಕ್ಕೆ ಗಾಯಾಳುಗಳಿಗೇನು ಪರಿಹಾರ ಕೊಡ್ಬೇಕಂತ. ಹೌದು, ಅವ್ರಿಗೆ ಪರಿಹಾರ ಕೊಡ್ಬೇಕು ಸರ್. ಅವ್ರ ಜೀವನನ ದುಡ್ಕೊಂಡು ತಿನ್ನೋದು ಮತ್ತು ಬೆನ್ನೆ ಮುರಿದ್ರೆ ಅವ್ರ ಜೀವನ ನಡ್ಸೋದು ಹೆಂಗೆ? ಅದಕ್ಕೆ ಅವ್ರಿಗೆ ಏನೋ ಸಹಾಯಧನ ಮಾಡಿ, ಇಲ್ಲ ಅಂದ್ರೆ ಅದಕ್ಕೆ ಯಾವ್ದಾರ ಒಂದು ಅವ್ರಿಗೆ ಕೆಲಸ ಹಚ್ಚಿಕೊಟ್ಟು ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತೀನಿ ಸರ್. ಒಟ್ಟಾರೆ ಹೇಳ್ಬೇಕಂತಂದರೆ ಸಾಕಷ್ಟು ಮಳೆ ಮತ್ತು ಗಾಳಿ ಬೀಸಿರುವುದರಿಂದ ಈ ಇಡೀ ಮನೆ ಸಂಪೂರ್ಣವಾಗಿ ಇವಾಗ ಹಾಳಾಗಿದೆ. ಹೀಗಾಗಿ ಬಡ ಕುಟುಂಬಕ್ಕೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು, ಗದಗ ಜಿಲ್ಲಾಡಳಿತ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಬಿರುಗಾಳಿ ಸಮೇತವಾಗಿ ಸುರಿದಂಥ ಮಳೆ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದೆ. ಅದರಲ್ಲೂ ಗದಗ ತಾಲೂಕಿನ ಪಾಪನಾಸಿ ಗ್ರಾಮದ ಸೋಮಣ್ಣ ಎನ್ನುವರ ಕುಟುಂಬದ ಮನೆ ಸಂಪೂರ್ಣವಾಗಿ ಬಿದ್ದು ಹೋಗಿದೆ. ಸ್ವಲ್ಪದರಲ್ಲಿ ಕೂಡ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ. ಸರ್, ಯಾವ ರೀತಿ ಘಟನೆ ಆಯ್ತಂತ? ಸರ್, ನಿನ್ನೆ ಸಾಯಂಕಾಲ 5 ಗಂಟೆ ಸುಮಾರು ಸರ್ ಭಾರಿ ದೊಡ್ಡ ಮಳೆ.
ಆಮ್ಯಾಗ ಅದ್ರ ತಕ್ಕಂಗೆ ಗಾಳಿ ಸಹಿತ ದೊಡ್ಡ ಮಳೆ ಆಗೈತಿ. ಸಾಯಂಕಾಲ 5 ಗಂಟೆ ಸುಮಾರು ಇಲ್ಲೇ ಲೊಕ್ಕೊಂಡ್ಯಾರ ಸರ್ ಸೋಮಣ್ಣ ನೌಕಾಪುರ ಅಂತೇಳಿ. ಅವ್ರು ಹೊಲದ ತಮ್ಮ ಜಮೀನೊಳಗೆ ಮನೆ ಹಾಕ್ಕೊಂಡು ತಮ್ಮ ಜೀವನ ಮಾಡ್ತಾಯಿದ್ರು ಸರ್ ಇಲ್ಲೇ. ಅದು ಸಾಯಂಕಾಲ ಆದ ಮಳೆಗೆ ಅವರು ಮಿನಿಮಮ್ ಒಂದು 20 ಕೆ ಜಿ ಇಟ್ಟಂಗಿ ಒಂದೊಂದು ಇಟ್ಟಂಗಿ ಸರ್ 20 ಕೆ ಜಿ ಅದಾವೆ ಸರ್. ಅಂಥ ಇಟ್ಟಂಗಿ ಸಮೇತ ಒಂದೊಂದು 100 ಮೀಟ್ರ್ ಇಟ್ಟಂಗಿ ಹೋಗಿ ಬಿದ್ದಾವೆ ಸರ್. ಆಮ್ಯಾಗ ತಗಡು ಒಂದು ಅರ್ಧ ಕಿಲೋಮೀಟ್ರ್ ಹೋಗಿ ಬಿದ್ದಾವೆ ಸರ್. ಆ ಜಿ ಶಾಲೆ ಐತದೆ ಸರ್, ಒಂದು ಅರ್ಧ ಕಿಲೋಮೀಟ್ರ್ ಅಂತರದಾಗ ಆ ಶಾಲೆ ಅಂತೇಳಿ ಹೋಗಿ ಬಿದ್ದಾವೆ. ಹಾಗಾಗಿ ಅವರು ಮನೆ ಎಲ್ಲ ಅವ್ರ ಹತ್ತಿ ಸೊಸಿ ಒಳಗಿದ್ರಂತ ಸರ್. ಅವು 20 ಕೆ ಜಿ ಏನು ಇಟ್ಟಂಗಿ ಗಾಡಿ ಅದಾವಲ್ಲ ಅವ್ರ ಮೇಲೆ ಬಿದ್ದಾವೆ ಸರ್. ಮೇಲೆ ಬಿದ್ದಿಂದ ಅವರು ನಡಕ ಆಮ್ಯಾಗ ಅವ್ರ ಹತ್ತಿ ಕೈ ಮುರಿದೈತಿ ಸರ್. ಸೊಸಿದು ನಡ ಮೇನ್ ಬೋನು ಮುರಿದೈತಿ. ಆಮ್ಯಾಗ ಅವ್ರು ತೊಗೊಂಡೋಗಿ ಗದಗಿನ ದವಾಖಾನೆಗೆ ಹಾಕ್ಯಾರ. ಭಾಳ ಅವ್ರಿಗೆ ಅವ್ರ ಸೊಸಿಗೆ ದೊಡ್ಡ ಹೊಡೆತು ಬಿದ್ದಾವೆ ಸರ್. ಭಾಳ ಅವ್ರು ಬರ್ತನ ಪರಿಸ್ಥಿತಿ ಒಳಗೆ ಹೊಲ್ದಾಗ ಜೀವನ ಮಾಡ್ತಿದ್ರು. ಮನೆ ಚಾವಣಿ ಎಲ್ಲ ಬಿದ್ದು ಹೋಗಿದ್ದಕ್ಕೆ ಅವ್ರ ದವಾಖಾನೆಗೆ ಅದಾರ. ಅವ್ರ ಮಗನು ಅವ್ರ ದವಾಖಾನೆಗೆ ಅವ್ರಂತೇಳಿ ಅದಾನ ಸರ್. ಅವ್ರಿಗೆ ಭಾಳ ತೊಂದರೆ ಆಗೈತಿ. ಇಂಥ ಮಳೆಗೆ ಇಷ್ಟೆಲ್ಲ ಹಾಳಾಗಿದ್ದಕ್ಕೆ ಕರ್ನಾಟಕ ಸರ್ಕಾರ ಗೌರ್ಮೆಂಟ್ನವ್ರು ಅವ್ರಿಗೆ ಏನಾರ ಅನುಕೂಲ ಮಾಡಿಕೊಟ್ಟು ಅವ್ರ ಜೀವನ ನಡ್ಸೋಕೆ ದಾರಿ ಮಾಡಿಕೊಡ್ಬೇಕಂತೇಳಿ ಕರ್ನಾಟಕ ಸರ್ಕಾರಕ್ಕೆ ಗಾಯಾಳುಗಳಿಗೇನು ಪರಿಹಾರ ಕೊಡ್ಬೇಕಂತ. ಹೌದು, ಅವ್ರಿಗೆ ಪರಿಹಾರ ಕೊಡ್ಬೇಕು ಸರ್. ಅವ್ರ ಜೀವನನ ದುಡ್ಕೊಂಡು ತಿನ್ನೋದು ಮತ್ತು ಬೆನ್ನೆ ಮುರಿದ್ರೆ ಅವ್ರ ಜೀವನ ನಡ್ಸೋದು ಹೆಂಗೆ? ಅದಕ್ಕೆ ಅವ್ರಿಗೆ ಏನೋ ಸಹಾಯಧನ ಮಾಡಿ, ಇಲ್ಲ ಅಂದ್ರೆ ಅದಕ್ಕೆ ಯಾವ್ದಾರ ಒಂದು ಅವ್ರಿಗೆ ಕೆಲಸ ಹಚ್ಚಿಕೊಟ್ಟು ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತೀನಿ ಸರ್. ಒಟ್ಟಾರೆ ಹೇಳ್ಬೇಕಂತಂದರೆ ಸಾಕಷ್ಟು ಮಳೆ ಮತ್ತು ಗಾಳಿ ಬೀಸಿರುವುದರಿಂದ ಈ ಇಡೀ ಮನೆ ಸಂಪೂರ್ಣವಾಗಿ ಇವಾಗ ಹಾಳಾಗಿದೆ. ಹೀಗಾಗಿ ಬಡ ಕುಟುಂಬಕ್ಕೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು, ಗದಗ ಜಿಲ್ಲಾಡಳಿತ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಬಿರುಗಾಳಿ ಸಮೇತವಾಗಿ ಸುರಿದಂಥ ಮಳೆ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದೆ. ಅದರಲ್ಲೂ ಗದಗ ತಾಲೂಕಿನ ಪಾಪನಾಸಿ ಗ್ರಾಮದ ಸೋಮಣ್ಣ ಎನ್ನುವರ ಕುಟುಂಬದ ಮನೆ ಸಂಪೂರ್ಣವಾಗಿ ಬಿದ್ದು ಹೋಗಿದೆ. ಸ್ವಲ್ಪದರಲ್ಲಿ ಕೂಡ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ. ಸರ್, ಯಾವ ರೀತಿ ಘಟನೆ ಆಯ್ತಂತ? ಸರ್, ನಿನ್ನೆ ಸಾಯಂಕಾಲ 5 ಗಂಟೆ ಸುಮಾರು ಸರ್ ಭಾರಿ ದೊಡ್ಡ ಮಳೆ. ಆಮ್ಯಾಗ ಅದ್ರ ತಕ್ಕಂಗೆ ಗಾಳಿ ಸಹಿತ ದೊಡ್ಡ ಮಳೆ ಆಗೈತಿ. ಸಾಯಂಕಾಲ 5 ಗಂಟೆ ಸುಮಾರು ಇಲ್ಲೇ ಲೊಕ್ಕೊಂಡ್ಯಾರ ಸರ್ ಸೋಮಣ್ಣ ನೌಕಾಪುರ ಅಂತೇಳಿ. ಅವ್ರು ಹೊಲದ ತಮ್ಮ ಜಮೀನೊಳಗೆ ಮನೆ ಹಾಕ್ಕೊಂಡು ತಮ್ಮ ಜೀವನ ಮಾಡ್ತಾಯಿದ್ರು ಸರ್ ಇಲ್ಲೇ. ಅದು ಸಾಯಂಕಾಲ ಆದ ಮಳೆಗೆ ಅವರು ಮಿನಿಮಮ್ ಒಂದು 20 ಕೆ ಜಿ ಇಟ್ಟಂಗಿ ಒಂದೊಂದು ಇಟ್ಟಂಗಿ ಸರ್ 20 ಕೆ ಜಿ ಅದಾವೆ ಸರ್. ಅಂಥ ಇಟ್ಟಂಗಿ ಸಮೇತ ಒಂದೊಂದು 100 ಮೀಟ್ರ್ ಇಟ್ಟಂಗಿ ಹೋಗಿ ಬಿದ್ದಾವೆ ಸರ್. ಆಮ್ಯಾಗ ತಗಡು ಒಂದು ಅರ್ಧ ಕಿಲೋಮೀಟ್ರ್ ಹೋಗಿ ಬಿದ್ದಾವೆ ಸರ್. ಆ ಜಿ ಶಾಲೆ ಐತದೆ ಸರ್, ಒಂದು ಅರ್ಧ ಕಿಲೋಮೀಟ್ರ್ ಅಂತರದಾಗ ಆ ಶಾಲೆ ಅಂತೇಳಿ ಹೋಗಿ ಬಿದ್ದಾವೆ. ಹಾಗಾಗಿ ಅವರು ಮನೆ ಎಲ್ಲ ಅವ್ರ ಹತ್ತಿ ಸೊಸಿ ಒಳಗಿದ್ರಂತ ಸರ್. ಅವು 20 ಕೆ ಜಿ ಏನು ಇಟ್ಟಂಗಿ ಗಾಡಿ ಅದಾವಲ್ಲ ಅವ್ರ ಮೇಲೆ ಬಿದ್ದಾವೆ ಸರ್. ಮೇಲೆ ಬಿದ್ದಿಂದ ಅವರು ನಡಕ ಆಮ್ಯಾಗ ಅವ್ರ ಹತ್ತಿ ಕೈ ಮುರಿದೈತಿ ಸರ್. ಸೊಸಿದು ನಡ ಮೇನ್ ಬೋನು ಮುರಿದೈತಿ. ಆಮ್ಯಾಗ ಅವ್ರು ತೊಗೊಂಡೋಗಿ ಗದಗಿನ ದವಾಖಾನೆಗೆ ಹಾಕ್ಯಾರ. ಭಾಳ ಅವ್ರಿಗೆ ಅವ್ರ ಸೊಸಿಗೆ ದೊಡ್ಡ ಹೊಡೆತು ಬಿದ್ದಾವೆ ಸರ್. ಭಾಳ ಅವ್ರು ಬರ್ತನ ಪರಿಸ್ಥಿತಿ ಒಳಗೆ ಹೊಲ್ದಾಗ ಜೀವನ ಮಾಡ್ತಿದ್ರು. ಮನೆ ಚಾವಣಿ ಎಲ್ಲ ಬಿದ್ದು ಹೋಗಿದ್ದಕ್ಕೆ ಅವ್ರ ದವಾಖಾನೆಗೆ ಅದಾರ. ಅವ್ರ ಮಗನು ಅವ್ರ ದವಾಖಾನೆಗೆ ಅವ್ರಂತೇಳಿ ಅದಾನ ಸರ್. ಅವ್ರಿಗೆ ಭಾಳ ತೊಂದರೆ ಆಗೈತಿ. ಇಂಥ ಮಳೆಗೆ ಇಷ್ಟೆಲ್ಲ ಹಾಳಾಗಿದ್ದಕ್ಕೆ ಕರ್ನಾಟಕ ಸರ್ಕಾರ ಗೌರ್ಮೆಂಟ್ನವ್ರು ಅವ್ರಿಗೆ ಏನಾರ ಅನುಕೂಲ ಮಾಡಿಕೊಟ್ಟು ಅವ್ರ ಜೀವನ ನಡ್ಸೋಕೆ ದಾರಿ ಮಾಡಿಕೊಡ್ಬೇಕಂತೇಳಿ ಕರ್ನಾಟಕ ಸರ್ಕಾರಕ್ಕೆ ಗಾಯಾಳುಗಳಿಗೇನು ಪರಿಹಾರ ಕೊಡ್ಬೇಕಂತ. ಹೌದು, ಅವ್ರಿಗೆ ಪರಿಹಾರ ಕೊಡ್ಬೇಕು ಸರ್. ಅವ್ರ ಜೀವನನ ದುಡ್ಕೊಂಡು ತಿನ್ನೋದು ಮತ್ತು ಬೆನ್ನೆ ಮುರಿದ್ರೆ ಅವ್ರ ಜೀವನ ನಡ್ಸೋದು ಹೆಂಗೆ? ಅದಕ್ಕೆ ಅವ್ರಿಗೆ ಏನೋ ಸಹಾಯಧನ ಮಾಡಿ, ಇಲ್ಲ ಅಂದ್ರೆ ಅದಕ್ಕೆ ಯಾವ್ದಾರ ಒಂದು ಅವ್ರಿಗೆ ಕೆಲಸ ಹಚ್ಚಿಕೊಟ್ಟು ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತೀನಿ ಸರ್. ಒಟ್ಟಾರೆ ಹೇಳ್ಬೇಕಂತಂದರೆ ಸಾಕಷ್ಟು ಮಳೆ ಮತ್ತು ಗಾಳಿ ಬೀಸಿರುವುದರಿಂದ ಈ ಇಡೀ ಮನೆ ಸಂಪೂರ್ಣವಾಗಿ ಇವಾಗ ಹಾಳಾಗಿದೆ. ಹೀಗಾಗಿ ಬಡ ಕುಟುಂಬಕ್ಕೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು, ಗದಗ ಜಿಲ್ಲಾಡಳಿತ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.